ಇವತ್ತಿನ ವಿಡಿಯೋದಲ್ಲಿ ನಾನು ವೆಡ್ಡಿಂಗ್ ಸ್ಟೈಲಲ್ಲಿ ಒಂದು ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಲ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ರೆಸಿಪಿ ಇದು. ಸೊ ಇವತ್ತು ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ. ಮದುವೆ ಮನೆ ಶೈಲಿಯಲ್ಲಿಯೇ ಈ ಬಿರಿಯಾನಿ 100% ಆಗಿ ಬರುತ್ತೆ. ಅದ್ರದ್ದು ಟೆಕ್ಸ್ಚರ್ ಎಲ್ಲ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಬಿರಿಯಾನಿ ಹೇಗಿರ್ಬೋದು ಅಂತ. ತಡ ಮಾಡದೆ ರೆಸಿಪಿ ಚೆಕ್ ಮಾಡೋಣ. ಈ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು 3/4 ಕಪ್ನಷ್ಟು ಎಣ್ಣೆ, ಇಲ್ಲಿ ಸನ್ಪ್ಯೂರ್ ಎಣ್ಣೆ ತಗೊಂಡಿದ್ದೀನಿ. ಯಾವುದ್ರಲ್ಲಿ ಬಿರಿಯಾನಿ ಮಾಡ್ತಿರೋ ಆ ಪಾತ್ರೆಗೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು 350 ಗ್ರಾಮ್ ಹೆಚ್ಚಿರುವಂತಹ ಈರುಳ್ಳಿ, ಗರಂ ಮಸಾಲೆಯಲ್ಲಿ ಒಂದು 2 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಒಂದು 7-8 ಏಲಕ್ಕಿ, ಒಂದು 3 ತುಂಡು ಚಕ್ಕೆ, ಹಾಗೆಯೇ ಲವಂಗ ಹಾಕೊಳ್ಳುವಾಗ ಒಂದು 15ರಿಂದ 20, ಹಾಗೆಯೇ ಒಂದು 2 ಸ್ಟಾರ್, ಒಂದು ಕಪ್ಪು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಒಂದು 6ರಿಂದ 7 ನಿಮಿಷ ಈ ಈರುಳ್ಳಿನ ಬಾಡಿಸ್ಕೋಬೇಕು. ಬಿರಿಯಾನಿ ಮಾಡೋದಕ್ಕೆ ಈ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್. ಈರುಳ್ಳಿನ ನೀವು ಎಷ್ಟು ಸ್ಲೋ ಕುಕ್ ಮಾಡ್ತೀರೋ ಅಷ್ಟು ಟೇಸ್ಟಿ ಬಿರಿಯಾನಿ ರೆಡಿಯಾಗುತ್ತೆ. ಅದೊಂದು ಅರ್ಧ ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಬಾಡಿದ್ಮೇಲೆ, ಅದಕ್ಕೆ 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನೋಡ್ತಾ ಇದ್ದೀರಾ ಆ ಹಸಿಮೆಣಸಿನ್ಕಾಯಿ ಅದರ ಜೊತೆಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಬಾಡಿದೆ. ಸ್ವಲ್ಪ ಬಾರ್ಡರಲ್ಲಿ ಮಾತ್ರ ಬ್ರೌನ್ ಆಗಿದೆ. ಆ ಟೈಮಲ್ಲಿ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 100 ಗ್ರಾಮ್ನಷ್ಟು ಹಾಕ್ಕೋಬೇಕು. ಶುಂಠಿ 50 ಗ್ರಾಮ್, ಬೆಳ್ಳುಳ್ಳಿ 50 ಗ್ರಾಮ್, ಈ ಥರ ಈಕ್ವಲ್ ಮಾಡಿಕೊಂಡು ಮಾಡಿರುವಂತಹ ಪೇಸ್ಟ್ ಇದು. ಸೊ ಈ ಪೇಸ್ಟನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಆ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇವಾಗ ಅದರದ್ದು ಹಸಿ ಸ್ಮೆಲ್ ಹೋಗಿದೆ. ಸೊ ಒಂದು ಮುಷ್ಟಿಯಷ್ಟು ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕಿ ಅದು 2 ಬಾಡೋ ತನಕ ನೀವು ಮತ್ತೆ ರೋಸ್ಟ್ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 2 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಹಾಗೆಯೇ ಗರಂ ಮಸಾಲ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೇಕು. ಇದಕ್ಕೆ ಉಪ್ಪು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಆಮೇಲೆ ಬೇಕು ಅಂದರೆ ನೀವು ಸ್ವಲ್ಪ ಸೇರಿಸ್ಕೋಬಹುದು. ಸೊ ಇದೆಲ್ಲದನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಂತ, ಯಾಕಂದರೆ ನೀವು ಸ್ಲೋ ಕುಕ್ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ 350 ಗ್ರಾಮ್ನಷ್ಟು ಹೆಚ್ಕೊಂಡಿರುವಂತಹ ಟೊಮೆಟೊ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ಟೊಮೆಟೊ ಹಾಕ್ಕೊಂಡ್ಮೇಲೆ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳಿ. ಸ್ವಲ್ಪ ಹೈ ಮಾಡಿಕೊಂಡು ಆ ಟೊಮೆಟೊ ಬಾಡೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಅಕ್ಕಿ ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. 750 ಗ್ರಾಮ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. 9 ಜನಕ್ಕೆ ಈ ಬಿರಿಯಾನಿ ಧಾರಾಳವಾಗಿ ಸಾಕಾಗುತ್ತೆ. ಸೊ ನೀರನ್ನು ಹಾಕ್ಕೊಂಡು ಅದನ್ನು ಕಿವುಚಬಾರ್ದು. ಕಿವುಚಿದ್ರೆ ಆ ಅಕ್ಕಿ ಎಲ್ಲ ಬ್ರೇಕ್ ಆಗುತ್ತೆ. ಈ ಥರನೇ ಸಾಫ್ಟಾಗಿ ನೀವು ಅದನ್ನು ಒಂದು 2 ನೀರು ತೊಳೆದು ಅದನ್ನು ನೆನೆ ಬಿಡಬೇಕು ಒಂದು 10 ನಿಮಿಷ. ಟೊಮೆಟೊ ನೀವು ಹಾಕೋವಾಗ ಆ ಅಕ್ಕಿನ ಇಟ್ಟರೆ ಸಾಕು. ಇವಾಗ ಟೊಮೆಟೊ ಬಾಡಿದೆ. ಇದಕ್ಕೆ ಒಂದು 50 mlನಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರಿದ್ದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಒಂದು ಸಲ ಮೊಸರು ಹಾಕ್ಕೊಂಡು ಅದರದ್ದು ಎಣ್ಣೆ ಸಪ್ರೇಟ್ ಆಗೋ ತನಕ ಕುಕ್ ಮಾಡ್ಕೋಬೇಕು ನೀವು. ಇಲ್ಲಿ ನೋಡಿ ಚಿಕನ್ ನಾನು 1 kg ತಗೊಂಡಿದ್ದೀನಿ. 750 ಗ್ರಾಮ್ ಅಕ್ಕಿಗೆ 1 kg ಅಷ್ಟು ಚಿಕನ್. ಸ್ವಲ್ಪ ದೊಡ್ಡ ಪೀಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಚೆನ್ನಾಗಿ 2 ನೀರು ತೊಳೆದು ಈ ಚಿಕನ್ನ ಸೇರಿಸ್ಕೋಬೇಕು. ಹಾಗೆಯೇ ಈ ಚಿಕನ್ನ ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ, ಅಂದರೆ ಅದರದ್ದು ಚಿಕನ್ ಮೇಲ್ಭಾಗ ಏನಿದೆ ಅದು ಸ್ವಲ್ಪ ಬಿಳಿಯಾಗೋ ತನಕ ಆ ಮಸಾಲದಲ್ಲಿ ನೀವು ಚೆನ್ನಾಗಿ ಕಂಬೈನ್ ಮಾಡಬೇಕು. ಆ ಮಸಾಲ ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕಿವಾಗ 3.5 ಲೋಟದಷ್ಟು ನಾನು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3.5 ಲೋಟ ಅಂದರೆ ಸುಮಾರು 750ರಿಂದ 800 mlನಷ್ಟು ಆಗುತ್ತೆ. ಸೊ ಒಂದು ಸಲ ನೀರು ಹಾಕ್ಕೊಳ್ಳಿ. ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ಕಂಬೈನ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಚಿಕನ್ ಅರ್ಧ ಬೇಯೋ ತನಕ ಬಿಟ್ಬಿಡಿ. ಒಂದು 5 ನಿಮಿಷ ಸಾಕಾಗುತ್ತೆ. ಇಲ್ಲಿ ನಾನು 2.5 ಲೀಟರ್ನಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. 2.5 ಲೀಟರ್ಗೆ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚಕ್ಕೆ ಲವಂಗಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಆ ನೀರು ಚೆನ್ನಾಗಿ ಕುದಿ ಬರೋವಾಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆಗೋತ್ತಿಗೆ ಆ ಚಿಕನ್ ಅರ್ಧದಷ್ಟು ಬೆಂದಿದೆ. ಸೊ ಇಲ್ಲಿ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ನಾವು ನೆನೆ ಹಾಕಿರುವಂತಹ ಅಕ್ಕಿ ಏನಿದೆ ಆ ಅಕ್ಕಿನ ಹಾಕ್ಕೊಂಡು ಒಂದು ಸಲ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 3 ನಿಮಿಷ ಬಿಟ್ಬಿಡಬೇಕು. ಆ 3 ನಿಮಿಷದಲ್ಲಿ ನಾವು ಏನು ಅಕ್ಕಿ ಹಾಕಿದ್ವೋ ಅದರದ್ದು ಸೈಜು 1.5 ಪಟ್ಟು ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ, ಅಂದರೆ ಒಂದು 50% ಮಾತ್ರ ಅಕ್ಕಿ ಬೆಂದಿರುತ್ತೆ.
ಇವಾಗ ಇದರಿಂದ ಅನ್ನನ ಸಪ್ರೇಟ್ ಮಾಡಿಕೊಂಡು ಬಿರಿಯಾನಿ ಪಾತ್ರೆಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ಈ ಥರನೇ ಎಲ್ಲ ಅನ್ನನೂ ಕೂಡ ಅರ್ಧ ಬೆಂದಿರುವಂತಹ ಅನ್ನನ ಬಿರಿಯಾನಿ ಪಾತ್ರೆಗೆ ಸೇರಿಸ್ಕೊಳ್ಳಿ. ಹಾಗೆಯೇ ಅದನ್ನು ಕರೆಕ್ಟಾಗಿ ನೀವು ಸೆಟ್ ಮಾಡುವಾಗ ಎಲ್ಲಾದ್ರ ಮೇಲೆ ನೀರು ಕಾಣ್ತಾ ಇಲ್ಲ ಅಂತ ಹೇಳಿದರೆ ನೀವು ಅಕ್ಕಿ ಬೇಯಿಸಿರುವಂತಹ ನೀರು ಏನಿದೆ ಅದರಲ್ಲಿ 1.5 ಕಪ್ನಷ್ಟು ನೀರಿಲ್ಲಿ ಸೇರಿಸ್ಕೋಬಹುದು. ಇವಾಗ ನೀವು ನೋಡ್ತಾ ಇರಬಹುದು ಅನ್ನ ಕೂಡ ಕಾಣ್ತಾ ಇದೆ, ಹಾಗೆಯೇ ಆ ನೀರು ಕೂಡ ಸ್ವಲ್ಪ ನಿಮಗೆ ಕಾಣ್ತಾ ಇದೆ. ಸೊ ಇವಾಗ ನಾನಿಲ್ಲಿ ಆ ದಮ್ ತೆಗೆಯೋಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಬಳಕೆ ಮಾಡ್ತಿದ್ದೀನಿ. ಅಕಸ್ಮಾತ್ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದರೆ ನೀವು ಏನು ಮಾಡ್ಬೋದು, ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಏನಾದರೂ ಬಾರದೊಂದು ಇಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕು. 5 ನಿಮಿಷ ಹೈ ಫ್ಲೇಮ್ ಆದಮೇಲೆ ಲೋ ಫ್ಲೇಮ್ ಮಾಡಿ 20 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆದಮೇಲೆ ಮತ್ತೆ ಫ್ಲೇಮ್ನ ಆಫ್ ಮಾಡಿ 10 ನಿಮಿಷ ಬಿಟ್ಟಿದ್ದೆ. ಇವಾಗ ಆ ಫಾಯಿಲ್ನ ಓಪನ್ ಮಾಡಿ ದಮ್ ತೆಗಿತಾ ಇದ್ದೀನಿ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಅನ್ನ ಎಷ್ಟು ಬಿಡಿಯಾಗಿ ಬಂದಿದೆ ಅಂತ. ಹಾಗೆಯೇ ಕಲರ್ ಕೂಡ ನಾವು ಬಳಕೆ ಮಾಡದಿದ್ರೂ ಕೂಡ ಡೈರೆಕ್ಟ್ ಚಿಲ್ಲಿ ಪೌಡರ್ ಎಣ್ಣೆಗೆ ಹಾಕಿರೋದ್ರಿಂದ ಕಲರ್ ಸೂಪರ್ವಾಗಿ ಬಂದಿದೆ. ಇನ್ನೊಂದು ನಾನು ಹೇಳೋದು ಮರ್ತೆ, ಇದಕ್ಕೆ ಉಪ್ಪು ಹೇಗಿರಬೇಕು ಅಂದರೆ ನೀವು ಮಸಾಲ ಮಾಡುವಾಗ ಆಗಲಿ ಅಥವಾ ಅಕ್ಕಿ ಬೇಯಿಸೋವಾಗ ಆಗಲಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ನೋ ಫೀಲ್ ನಿಮಗೆ ಬಂದರೆ ಆ ಉಪ್ಪು ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿ ಇರುತ್ತೆ. ಸೊ ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಅದ್ಭುತವಾದಂತಹ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಇದು. ಮಸಾಲೆ ಕೂಡ ತಳ ಹಿಡಿಯದೆ ಸಖತ್ತಾಗಿ ಟೇಸ್ಟಿಯಾಗಿ ಹಾಗೆಯೇ ಟೆಂಪ್ಟಿಯಾಗಿ ಈ ಬಿರಿಯಾನಿ ಪ್ರಿಪೇರ್ ಆಗಿದೆ. ಎಲ್ಲೂ ಕೂಡ ನಿಮಗೆ ಮಸಾಲ ಕಪ್ಪಾಗಿಲ್ಲ ಅಂದರೆ ತಳತಾಗಿಲ್ಲ. ಸೊ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ಈ ಬಿರಿಯಾನಿನ ಇವಾಗ ನಾವು ಪ್ರಿಪೇರ್ ಮಾಡಿದ್ದೀವಿ. ಬೇಕು ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಒಂದು ಸಲ ದಮ್ಗಿಟ್ಟ ಮೇಲೆ ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 20 ನಿಮಿಷ, ಫ್ಲೇಮ್ ಆಫ್ ಮಾಡಿ ಆಮೇಲೆ 10 ನಿಮಿಷ ಬಿಟ್ಬಿಡೋದು. ಸೂಪರ್ವಾದಂತಹ ಬಿರಿಯಾನಿ, ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಮನೆಯಲ್ಲಿ ಪ್ರಿಪೇರ್ ಆಗುತ್ತೆ. ಮಾಂಸ ಕೂಡ ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬೆಂದಿದೆ, ಎಲ್ಲೂ ಕೂಡ ಒಂದು ಪೀಸ್ ಕೂಡ ಪುಡಿಯಾಗಿಲ್ಲ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.